ಎಷ್ಟು ಮಂದಿ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಇಂಡಸ್ಟ್ರಿಯಲ್ಲಿ? ಲೆಕ್ಕನೇ ಇಲ್ಲ. ಅವರು ಹೇಳ್ಬೇಕು ನಿಮ್ಮ ಹತ್ರ ಯಾರು ಇಲ್ಲ. ಅಂಬರೀಷ್ ನನ್ನ ಲೈಫಲ್ಲೇ ಅವು ಎಲ್ಲೇ ಹೋಗಲಿ ಆ ಮನುಷ್ಯ ಚಿಕ್ಕಮಂಗ್ಳೂರು ಹೋಗಲಿ ನಾನು ಹಿಂದೆ, ಅವ್ರು ಮುಂದೆ ಹೋಗಿರೋನು, ಆಮೇಲೆ ನಾನು ಹೋಗೋಣ, ಹಿಂಗೆ ಹಿಡ್ದು ಹೇಳ್ಕೊಂಬರೋಣ. 2-3 ಸಲ ಆದರೂ ಅಂಬರೀಷ್ ಹೇಳ್ಕೊಂಬರೋಣ. ಮಾಲೇಶ್ ಯಾಕೆ ಬಂದರು, ಮಾಲೇಶ್ವರನ್ನು ಕರೆಸಿದ್ದು. ಹೋದ ತಕ್ಷಣ ಇವ್ರು ಅಲ್ಲಿಗೆ ಬರೋರು, ಅಲ್ಲಿ ಬಂದ ತಕ್ಷಣ ಇಡೀ ಕರ್ನಾಟಕ ಟೂರ್ ಮಾಡ್ತಾರೆ. ನಾವು ಕೊನೆಗೆ ನಾವು ರಾಮನಗರ ಇದೆಲ್ಲ ಬರೋವರೆಗೂ ಅಂಬರೀಷು ನಾವು ಬರೋವರೆಗೂ ಊಟ ಮಾಡಿಲ್ಲ. ಅವ್ನು ರಾತ್ರಿ ನಾನು ಬಂದಾಗ 1:30 ನನ್ನ ಸೈಟ್ ಒಂದು ಅಲಾಟಕ್ಕೆ ನಮ್ಮ ತಾಯಿ ಆದ ನಾನು ಹೇಳಿದೆ ಹೆಲ್ಪ್ ಮಾಡೋ ಅಂಬ್ರಿ ಅಂತ ಹೇಳಿದ್ದೆ. ಮಾಡ್ತೀನಿ ಅಂದ್ರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. PR ವೆಂಕಟೇಶ್ವರಿಗೆ ಹೇಳಿದೆ, ಯಾರ್ಯಾರು ಸುದೀಪ್ ಒಂಚೂರು ಕಾಂಟ್ಯಾಕ್ಟ್ ಮಾಡ್ಕೊಳಪ್ಪ ಅಂತ. ತುಂಬ ಜನ ಏನು ಅನ್ಕೊಂಬಿಟ್ಟಾರೆ, ಸುದೀಪನ್ನು ಕಾಂಟ್ಯಾಕ್ಟ್ ಮಾಡೋಕೆ ಎಲ್ಲ ದುಡ್ಡು ಕೇಳೋಕ್ಕೆ ಅಂತ ಅನ್ಕೊಂಡು. ನಮ್ಮ ಮದರ್ ಪ್ರಾಮಿಸ್ ಅಲ್ಲ. ದರ್ಶನ್ ಹೇಗಿದ್ರು? ಸ್ಟಾರ್ಟಿಂಗಲ್ಲೇ ಬೇರೆ ಸಾರು ಅದು ಗುರುಗಳೇ ಅಂತಾರೆ. ಇವ್ರು ಬೆಳೆದ್ಮೇಲೆ ಅವ್ರು ಏನು ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಅನ್ಬೇಕು, ಅಣ್ಣ ಸಾರು ಅನ್ಬೇಕು. ನಾನು ಇವತ್ತರೆಗೂ ನಾನು ದರ್ಶನ್ ಮಾತಾಡ್ಸೇ ಇಲ್ಲ, ತುಂಬ ವರ್ಷಗಳಾಗೋಯ್ತು. ಎಷ್ಟು ಮಂದಿ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಇಂಡಸ್ಟ್ರಿಯಲ್ಲಿ? ಲೆಕ್ಕನೇ ಇಲ್ಲ. ಅವರು ಹೇಳ್ಬೇಕು ನಿಮ್ಮ ಹತ್ರ ಯಾರಾರ. ಇದು ಬಂದ ಮೇಲೆ ಅವ್ರು ಹೇಳ್ಬೇಕು ಯಾರಾರ. ಯಾರು ಮನ್ಸೊಳಗಿಂದ ಬರ್ಬೇಕು. ಹೇಳಲ್ಲ, ಯಾರೂ ಹೇಳಲ್ಲ. ಇಲ್ಲ, ಎಲ್ಲೋ ಕೆಲವರು ಹೇಳ್ತಾರೆ, ತುಂಬ ಕಮ್ಮಿ. ಜಗ್ಗೇಶ್ ಅವರು ಹೇಳ್ಬೋದು, ಜಗ್ಗೇಶ್ ಹೇಳಿ ಹೇಳ್ತಾರೆ. ಆಮೇಲೆ ಉಪೇಂದ್ರ ಸ್ಟಾರ್ಟಿಂಗಲ್ಲಿ ಹೇಳೋರು. ಏನದು, ನಾನು ಹೀರೋ ಆಗ ಕಾರಣ ನಾಗೇಶ್ ಕುಮಾರ್. ಅವ್ರನ್ನ ಫಸ್ಟ್ ನಾನು ಫೋಟೋ ಕಾಶಿನಾಥ್ ಸಿನಿಮಾ ಮಾಡಬೇಕಾದ್ರೆ ಅವ್ರದ್ದು ಬಾಯಲ್ಲೇ ಕೇಳಿ, ಯಾರು ಸುಖಸಾಗರ್ ಹೋಟ್ಲಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಮ ಹತ್ರನೇ ಇದ್ದ ಫೋಟೋ ಅದು ಹಿಂಗಿದ್ದಿದ್ದು, ಅವ್ರದ್ದು ಫೋಟೋಗಳು ಎಲ್ಲ ನಿಮ್ಮ ಹತ್ರ ಇದೆ, ನನ್ನದು ಜಾಸ್ತಿ ನಿಮ್ಮ ಹತ್ರನೇ ಇರೋದು. ಕರೆದು ನಿಲ್ಲಿಸಿ ಫೋಟೋ ಎಲ್ಲ ತೆಗೆದಿದ್ದೀನಿ ಆ ಕಾಲದಲ್ಲಿ. ಎಷ್ಟೋ ಪ್ರೆಸ್ ಮೀಟ್ಗಳಲ್ಲಿ ಡೈರೆಕ್ಟರ್ಗಳು ಕೆಲವು ಆರ್ಟಿಸ್ಟ್ಗಳನ್ನ ಟೆಕ್ನಿಷಿಯನ್ ಕರಿತಿತ್ತಿಲ್ಲ. ನಾನು ಯಾಕ್ರಿ ಅವ್ರು ಕರೆದಿಲ್ಲ, ಇವ್ರನ್ನ ಯಾಕೆ ಕರೆದ, ಕೂರ್ಸ್ರಿ ಅಂತ ಎಷ್ಟೋ ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದೀನಿ. ಉಪೇಂದ್ರನ್ನ ತೆಗ್ದೀನಿ ನಾನು ಫೋಟೋಸ್. ಆಮೇಲೆ ಅವ್ನು ಹೀರೋ ಆಗಿ ಫಿಲಮ್ ಇನ್ನೂ ರಿಲೀಸ್ ಆಗಿತ್ತು. ತುಂಬ ಓಡಾಡ್ತಿದ್ರು ಅವಾಗ, ತುಂಬ ಓಡಾಡ್ತಿದ್ದ ಮನುಷ್ಯ. ಆ ಟೈಮಲ್ಲಿ ನಾನೇ ಲೈಟಿಂಗ್ ಮಾಡಿ ಫೋಟೋಗೆಲ್ಲ ತಕ್ಕೊಟ್ಟಿದ್ದೀನಿ. ಫಸ್ಟ್ ಕವರ್ ಪೇಜ್ ಪಿಕ್ಚರ್ ರಿಲೀಸ್ ಆಗೋ ನಾನೇ ಕವರ್ ಪೇಜ್ ಫಸ್ಟ್ ಹಾಕಿರೋದು. ಫಸ್ಟ್ ಕವರ್ ಪೇಜ್ ಉಪೇಂದ್ರ ಒಳ್ಳೆ ಫೋಟೋ ಲೈಟಿಂಗ್ ಮಾಡಿ ತೆಗೆದು ಹಾಕಿರೋದು ಉಪೇಂದ್ರನ. ಆಮೇಲೆ ನನ್ನ ಮದುವೆ ಪಾರ್ಟಿಗೆ ನಾನು ಉಪೇಂದ್ರನ ಇನ್ವೈಟ್ ಮಾಡಿಲ್ಲ ಆ ಟೈಮಲ್ಲಿ. ನನ್ನ ಮದುವೆ ಇದಕ್ಕೆ ಬಂದಿದ್ರು, ನಾನು ಕರೆದೇ ಇಲ್ಲ. ನಾನು ಅವಾಗ ಯಾರನ್ನ, ಆಮೇಲೆ ನನ್ನ ಮಗನ ಬರ್ತಡೆಗೂ ಅವನೇ ಬಂದು ನಾನು ಕರೆದೇ ಇಲ್ಲ. ನನ್ನ ಮಗನಿಗೆ ಆಡೋಕ್ಕೆ ಹಂಗೆ ಕೊಟ್ಟಿದ್ದು. ತುಂಬ ಜನ ನಾನು ಕರೆದಿಲ್ಲ, ತುಂಬ ಜನ ಬಂದಿದ್ದರು ನನ್ನ ಮದುವೆಗೆ. ರವಿಚಂದ್ರನು ನಂದು 24 ಮದುವೆ ಪಾರ್ಟಿ ಅವ್ರು 25ಕ್ಕೆ ಕೊಟ್ಟವ್ರೆ. ಆಮೇಲೆ ತುಂಬ ಜನ, ಆಮೇಲೆ ವಿಷ್ಣುವರ್ಧನ್ ನನ್ನ ಮದುವೆ ಪಾರ್ಟಿ ಕೊಟ್ಟಾಗ್ಲೂ ಅಷ್ಟೇ. ಅದು ಯಾರಿಗೂ ಗೊತ್ತಿಲ್ಲ, ವಿಜಯ ಸಾರಥಿ ಮಾಡಿದ ಕೆಲಸ. ನಾಗೇಶ ನಾಳೆದು ರವಿವರ್ಮ. ದರ್ಶನ್ ಹೇಗಿದ್ರು ನಿಮ್ಮ ಜೊತೆ? ದರ್ಶನ್ ಹೇಗಿದ್ರು? ದರ್ಶನ್ ಬಿಗ್ನಿಂಗ್ ಅಂತ ತುಂಬ ಚೆನ್ನಾಗಿದ್ದ. ಅವ್ನು ಚಿಕ್ಕ ಹುಡುಗಿಂದ ನೋಡಿದ್ದೇನೆ. ತಿರುಪತಿಯಲ್ಲಿ ಅವ್ರ ಅಪ್ಪ ಕರ್ಕೊಂಬಂದಾಗ ನಮ್ಮ ಅಣ್ಣನ ಮದುವೆ ಆಗಿತ್ತು 89 ಅನಿಸುತ್ತೆ, 89 ನಮ್ಮ ಅಣ್ಣನ ಮದುವೆ ಆಗಿದ್ದು. ಅವ್ನು ತಿರುಪತಿ ಆಗಿದ್ದು. ಅವರ ತೂಗುದೀಪ್ ಅವ್ರ ಫ್ಯಾಮಿಲಿ ಅಲ್ಲಿ ಇವರೆಲ್ಲ ಚಿಕ್ಕ ಹುಡುಗರು ಅವಾಗೆಲ್ಲ. ಅಂದರೆ ತೂಗುದೀಪ್ ತುಂಬ ಚೆನ್ನಾಗಿದ್ದ. ಅವ್ರು ಎಕ್ಸ್ಪೈರ್ಡ್ ಆದಾಗ ನಾನು ಅಂಬರೀಷ್ ಇಬ್ಬರು ಊರಿಗೆ ಮೈಸೂರಿಗೆ ಹೋಗಿ ಎಲ್ಲ ಇದ್ದ. ನನ್ನ ಹತ್ರ ದರ್ಶನ್ ತುಂಬ ಚೆನ್ನಾಗಿದ್ದ. ತುಂಬ ಅಂದರೆ ಗುರುಗಳೇ ಥರ ಇದ್ದ. ನಿಮ್ಮ ನೆನಪಿದೆಯೇ ಬಿಟ್ಟಿದ್ದೀವಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಣೇಶ್ ಕಾಸೂರು ಬರ್ತಿದ್ರು. ನಾನು ನಿಮ್ಗೆ ಹೇಳಿದೆ, ಒಂದು ಫೋಟೋ ಕೊಟ್ಟೆ ನಿಮಗೆ, ದರ್ಶನ್ ಮಗ ಅಂತ ಕೊಟ್ಟೆ. ಹರಿಶ್ಚಂದ್ರ ಅಂತ ಪಿಕ್ಚರಲ್ಲಿ ಅವ್ನು ಆ್ಯಕ್ಟ್ ಮಾಡ್ತಿದ್ದ. ಫಸ್ಟ್ ನಾನೇ ನಿಮಗೆ ಫೋಟೋ ಕೊಟ್ಟು ನಾನು ಬರೆದಿದ್ದು, ಅವ್ನು ಡೀಟೇಲ್ಸ್ ಹೇಳ್ದಿದ್ದು ನೀವೇ ಬರೆದಿದ್ದು. ಅದು ಸಂಗೀತ ಕರ್ನಾಟಕದಲ್ಲಿ ನಾನೇ ದರ್ಶನ್ ಬಗ್ಗೆ ಬರ್ಸಿದ್ದು, ನಿಮ್ಗೆಲ್ಲ ಬರ್ಸಿದ್ದು ನಾನು. ಅವಾಗ ಗಾಂಧಿನಗರ ಅಲಿತಾ ಇದ್ದ ಅವನಲ್ಲಿ. ನನ್ನ ಹತ್ರ ಗುರುಗಳೇ ಅಂತಲೇ ಅಂತಿದ್ದ ಅವನು. ಈಗಲ್ಲ ನನ್ನ ಹತ್ರ ಮಾತಾಡೋಲ್ಲ, ತುಂಬ ವರ್ಷ ಆಯಿತು ನನ್ನ ಹತ್ರ ಮಾತಾಡೋದು. ನಂದೇನು ಬುದ್ಧಿ ಅಂದ್ರೆ ಗಣೇಶ್, ಈಗ ನಿಮ್ಮ ಹತ್ರ ಯಾರು ಬಿಗಿನಿಂಗ್ ಹೆಂಗೆ ಬಂದಿರ್ತಾರೋ ನೀವು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಅವಾಗ ಹೆಂಗಿದ್ರು ಹಂಗೆ ನಾನು ಇರಬೇಕು ಅಂತ ನೀವು ಇಷ್ಟಪಡ್ತೀನಿ. ನಮ್ಮದು ಕ್ಯಾರೆಕ್ಟ್ರ್ ಹಂಗೆ. ಈಗೇನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲೇ ಬೇರೆ ಸಾರು ಅದು ಗುರುಗಳೇ ಅಂತಾರೆ. ಇವ್ರು ಬೆಳೆದ್ಮೇಲೆ ಅವ್ರು ಏನು ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಅನ್ಬೇಕು, ಅಣ್ಣ ಸಾರು ಅನ್ಬೇಕು. ನಾವು ಅದು ಮಾಡಲ್ಲ. ಆವಾಗ ನಾನು ಅರಗಿಣಿಗೆಲ್ಲ ಹೋಗ್ತಿದ್ದ, ನಾನು ಪಡ ನಿಲ್ಲಿಸ್ಬಿಟ್ಟು ತೆಗಿತಿದ್ದ ದರ್ಶನ. ಇವತ್ತರೆಗೂ ನಾನು ದರ್ಶನ್ ಮಾತಾಡ್ಸೇ ಇಲ್ಲ, ತುಂಬ ವರ್ಷಗಳಾಗೋಯ್ತು. ಬಟ್ ಸುದೀಪ್ ಅವತ್ತು ಹೆಂಗಿದ್ರೆ ಇವತ್ತು ನಮ್ಮ ಮನೆಗೂ ಬಂದಿದ್ದಾರೆ. ಇವಾಗೆಲ್ಲ ತುಂಬ ಹಿಂದೆ ನನ್ನ ಹತ್ರ ಚೆನ್ನಾಗಿದ್ದ. ನನ್ನ ಹತ್ರ ಎಲ್ಲ ಚೆನ್ನಾಗಿದ್ದಾರೆ. ಅವ್ನು ಬಿಗ್ನಿಂಗ್ ಫೋಟೋಸ್ ನಾನೇ ತೆಗೆದಿದ್ದು, ಕಬ್ಬನ್ ಪಾರ್ಕಲ್ಲೆಲ್ಲ ತೆಗ್ದಿದ್ದು ನಾನೇ. ಸುದೀಪ್ದು ನಾವು ಸುದೀಪ್ ಅನ್ನೋಲ್ಲ, ದೀಪು ಅನ್ನೋದು. ಅವ್ರು ಕಾಲೇಜ್ ಓದ್ತಿದ್ದ ಅವಾಗ, ನ್ಯಾಷನಲ್ ಕಾಲೇಜ್ ಹತ್ರ ಅಲ್ಲೇ ಬರೋನು ಅಲ್ಲಿಗೆ. ಅವತ್ತು ಹಂಗಿದ್ದಾನೆ. ಅವಾಗೆಲ್ಲ ಫೋನ್ ಕಾಂಟ್ಯಾಕ್ಟ್ ಇತ್ತು, ಇವಾಗಿಲ್ಲ ಅಷ್ಟೇ. ನಿಮ್ಮ ಮನೆಗೂ ನಾನೇ ಕರ್ಕೊಂಬಂದಿದ್ದೆ. ಹೌದು.
ಅವ ಹೇಳ್ದ ನಾಗೇಶ್ ಗಣೇಶ್ ಕಾಸ್ಕೊಳ್ ಮನೆಗೆ ಹೋಗೋಣ ಅಂತ. ನಾನು ಇಲ್ಲಿಂದ ಓಡೋಗಿದ್ದೀನಿ, ಅವ್ರ ಮನೆಗೆ ಹೋಗಿ ಅವ್ರು ನಿಮ್ಮ ಮನೆಗೆ ಕರ್ಕೊಂಬಂಡು ಎಲ್ಲ ಬಂದಿದ್ದೀನಿ. ಈಗಿಲ್ಲ, ಎಲ್ಲ ಸಿಕ್ಕಿದ್ರೆ ಮಾತ್ರ ವಿಶ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ. ಆಮೇಲೆ ಮೊನ್ನೆ ರೀಸೆಂಟಾಗಿ ಅವ್ರದ ಅಕ್ಕನ ಮಗಂದೇನೋ ಒಂದು ಆದಾಗ 2 ವರ್ಷದನೋ 3 ವರ್ಷದ ಹಿಂದ್ಗಡೆ ಆದಾಗಲೂ ಮೋಕ್ಷಂದ್ರ ಅವರೆಲ್ಲ ಫೋಟೋಗೆ ಅವ್ರ ಅಪ್ಪನ ಹತ್ರ ಕರೆದಾಗ ಅವ್ನು ಸುದೀಪ್ ಬರಲಿಲ್ಲ. ಕರೆದವ್ರ ಪ್ರಣಯ್ ಅವ್ರು ಬರಲಿಲ್ಲ. ನಾನು ನೋಡಿದ ತಕ್ಷಣ ನಾವು ಸಂಜೀವಣ್ಣ ಅಂತ ಕರೆಯೋದು, ನಮ್ಮೂರಿನವರಲ್ವ ಅವರು, ಸಂಜೀವಣ್ಣ ಅನ್ನೋದು. ಅವರು ಸರೋಜ, ತುಂಬ ಜನಕ್ಕೆ ಗೊತ್ತಿಲ್ಲ. ಸುದೀಪ್ ಅವ್ರ ತಾಯಿ ಹೋದಾಗ ನಾನು ನನ್ನ ಮಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದು ಕಾರಲ್ಲಿ, ಬಿಡಲಿಲ್ಲ. ಫುಲ್ಲು ಪೊಲೀಸ್ನವರು. ಸುದೀಪ್ ಅವ್ರ ತಾಯಿದ್ದು ಅಲ್ಲಿ ಬೂದಿ ಬಿಟ್ಕೊಂಡು ಅಲ್ಲಿ ಮಾಡ್ತಿದ್ರು, ನಾವು ಈ ಕಡೆ ಇದ್ದು. ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಬಂದಿರೋದು. ನಾನು ನನ್ನ ಮಗ ಕಾರಲ್ಲಿ ಬಂದಿದ್ದು, ಗೊತ್ತಲ್ಲ. ಅವಾಗ ಒಬ್ಬ ನಟರ ಜೊತೆ ಚೆನ್ನಾಗಿ ಬೆರೀತಿದ್ದು ಅಲ್ಲ. ಇವಾಗ ಏನೋ ಬಾಡಿ ಗಾರ್ಡ್ಸು ಅದು ಇದು ಎಲ್ಲ ಬಂದಿದೆ. ಬಟ್ ಸುದೀಪ್ ಅವತ್ತು ನನ್ನ ಹತ್ರ ಹಂಗೆ ಇದ್ದಾರೆ, ಬಟ್ ಫೋನ್ ಟಚ್ ಇಲ್ಲ. ನಾನು ತುಂಬ ರೀಸೆಂಟಾಗಿ ಸುದೀಪನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟೆ, ಆಗಲಿಲ್ಲ. ಒಂದೇ ಒಂದು ಕಾರಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಆಸ್ಪತ್ರೆಗೆ. ನಾನು ಒಡವೆಗಳು ಇಟ್ಟು ಹೆಂಗೋ ದುಡ್ಡುಗಳು ತಂದು ಹೆಂಗೋ ಮಾಡಿದಾಗ PR ವೆಂಕಟೇಶ್ಗೆ ಹೇಳಿದೆ, ಯಾರ್ಯಾರು ಸುದೀಪ್ನ ಒಂಚೂರು ಕಾಂಟ್ಯಾಕ್ಟ್ ಮಾಡ್ಕೊಳಪ್ಪ. ತುಂಬ ಜನ ಏನು ಅನ್ಕೊಂಬಿಟ್ಟಾರೆ, ಸುದೀಪನ ಕಾಂಟ್ಯಾಕ್ಟ್ ಮಾಡೋಕೆ ಎಲ್ಲ ದುಡ್ಡು ಕೇಳೋಕ್ಕೆ ಅಂತ ಅನ್ಕೊಂಡು. ನಮ್ಮ ಮದರ್ ಪ್ರಾಮಿಸ್ ಅಲ್ಲ, ಸುದೀಪ್ ಇನಾಗ್ರೇಷನ್ ಮಾಡಿದ್ದು ದುಡ್ಡು. ಇಡೀ ಏರಿಯಾಗೆ ದೊಡ್ಡ ಆಸ್ಪತ್ರೆ, ಟ್ರೈ ಲೈಫ್ ಹಾಸ್ಪಿಟ್ಲ್ ಅಂತ ದೊಡ್ಡದು, ಇದು ಕಾಸ್ಟ್ಲಿಸ್ಟ್ ಹಾಸ್ಪಿಟ್ಲ್. ಅಮ್ಮ ಅಲ್ಲಿ ಅಡ್ಮಿಟ್ ಆಗಿದ್ರು. ಅದಾಗ ಫಸ್ಟ್ ಸ್ಟಾರ್ಟಿಂಗ್ 4-5 ಲಕ್ಷ ಆಯಿತು, ಆಮೇಲೆ ಇನ್ನೊಂದು 7 ಲಕ್ಷ ಆಯಿತು, ಆಮೇಲೆ 7 ಲಕ್ಷ ಆಯಿತು. ಹಿಂಗೆ ಲಕ್ಷಗಳು ಹಿಂಗೆ ಬೆಳ್ಕೊಂಡು ಹೋಯ್ತು. ಕೊನೆಯ ಮೂಮೆಂಟಲ್ಲಿ 3 ತಿಂಗಳು ಸಾಯಿದ್ದಾಗ ಗಲಾಟೆ ಮಾಡಿ ಬಂದಿದ್ದೀನಿ ಅವ್ರಿಗೆ. 4.5 ಲಕ್ಷ ರೂಪಾಯಿ ಮಾಡ್ಬಿಟ್ರು. ನನಗೆಲ್ಲ ದುಡ್ಡು ಹೆಂಗೆ ಮಾಡಿದ್ದೀನಿ ನನಗೆ ಗೊತ್ತು. ಕೆಳಗಡೆ ಮನೆಯವನ ಹತ್ರ ದುಡ್ಡು ತಗೊಂಡಿದ್ದೀನಿ, ಯಾವ ಥರ ಮಾಡಿದ್ದೀನಿ. ಮಕ್ಕಳದೆಲ್ಲ ಇದಿಟ್ಬಿಟ್ಟಿದ್ದೀನಿ, ಎಲ್ಲ ಇಟ್ಬಿಟ್ಟಿದ್ದೀನಿ. ಎಲ್ಲ ಹೇಗಿದ್ದೀನಿ ಅಂದರೆ ನಾನು ಆ ಪರಿಸ್ಥಿತಿಯಲ್ಲಿ ಯಾರಿಗೂ ಹೇಳ್ಕೊಳಂಗಿಲ್ಲ. ಸುದೀಪ ಆಮೇಲೆ ಸುದೀಪ್ರಿಗೆ ನಾನು ವೆಂಕಟೇಶ್ಗೆ ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಡೋ. ಸುದೀಪ್ ಇನಾಗ್ರೇಷನ್ ಮಾಡಿದ್ದು ಈ ದೊಡ್ಡ ಹಾಸ್ಪಿಟ್ಲು. ಆ ಡಾಕ್ಟ್ರಿಗೆ ಅವ್ರಿಗೂ ತುಂಬ ಲಿಂಕ್ ಇದೆ. ನನಗೆ ಅಲ್ಲಿರೋರು ಹೇಳಿದರು. ತುಂಬ ಟ್ರೈ ಮಾಡಿದೆ. ಚಂದ್ರಚೂಡ್ ಅವ್ನು ಲಂಕೇಶ್ಪತ್ರ ಇದ್ದಾಗ ಇದೇ ಇಂಜೆಜ್ ಇತ್ತು, ಅವ್ರಿಗೊಂದು ಹೆಲ್ಪ್ ಮಾಡಿ ಅಂತ ಇಂಡಸ್ಟ್ರಿ ತಂದ ನಾನೇ. ಅವನು ಫೋನ್ ಎತ್ತಲಿಲ್ಲ. ಅವಾಗೇನೋ ಅವನು ಇನ್ಚಾರ್ಜ್ ಅಂತಲ್ಲ, ಅದಕ್ಕೆ ಎತ್ತಲೇ ಇಲ್ಲ ನನ್ನ. ಆಮೇಲೆ ವೆಂಕಟೇಶ್ ಹಿಂಗೆ ಹೇಳಿದ್ರೆ, ಒಂದು ಕೆಲಸ ಮಾಡಮ್ಮ, ಇದು ಬಿಗ್ ಬಾಸ್ದು ಇದಂತ. ಆಮೇಲೆ ನಾನೇನು ಮಾಡಿದೆ, ಸಂಜೀವಣ್ಣ ನನ್ನ ಹತ್ರ ನಂಬರ್ ಇತ್ತು. ಸಂಜೀವಣ್ಣ ಪಾಪ ಅವ್ರು ಎಲ್ತು ಸರಿ ಇತ್ತಿಲ್ಲ. ಸಂಜೀವಣ್ಣಗೆ ಮಾಡಿದೆ, ಅಣ್ಣ ನಿಮ್ಮ ಮಗ ಎಲ್ಲಿಗೂ ಸಿಗ್ತಾಯಿಲ್ಲ ಅಣ್ಣ, ನನಗೆ ಸಿಗ್ತಾಯಿಲ್ಲ, ಅವ್ರು ಹೈದ್ರಾಬಾದಿಲ್ಲ, ಈ ಥರ ಆಸ್ಪತ್ರೆಯಲ್ಲಿ ಹಿಂಗಿದೆ. ಸರಿ ಅವನು ಬಿಗ್ ಬಾಸ್ದು ಇನಾಗ್ರೇಷನ್ ಬರ್ತಾ ನಾನು ಹೇಳ್ತೀನಿ ಅಮ್ಮ. ಸರಿ ಇವನು ವೆಂಕಟೇಶಪ್ಪ ಮಾಡ್ಬಿಟ್ಟು ಬಿಗ್ ಬಾಸ್ ಇದಕ್ಕೆ ಬರ್ತಾಯಿದ್ರ ಅಂತ. ಸುದೀಪಿಗೆ ವಿಷಯನೇ ತಿಳಿಸಿಲ್ಲ, ವೆಂಕಟೇಶು ತಿಳಿಸಿಲ್ಲ. ವೆಂಕಟೇಶು ಚಂದ್ರಚೂಡಿಗೆ ಹೇಳಿದ್ದೀನಿ ಅಂತ ಅಂದ. ಚಂದ್ರಚೂಡು ನಂಗೆ ಫೋನ್. ನಿಮ್ಮ ಉದ್ದೇಶ ಏನಾಗಿತ್ತು? ಉದ್ದೇಶ ಅಲ್ಲಿ ನನ್ನ ಒಂದು ಮಾತು ಹೇಳಿದ್ರೆ ನನಗೆ ಅಮೌಂಟ್ ಕಮ್ಮಿ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ಇನಾಗ್ರೇಷನ್ ಮಾಡೋದ್ರಿಂದ, ಈಗ ಒಬ್ಬ ಸೂಪರ್ ಸ್ಟಾರ್ ಇನಾಗ್ರೇಷನ್ ಮಾಡಿದಾಗ ಏನಾಗುತ್ತೆ, ಆಸ್ಪತ್ರೆಯಲ್ಲಿ ಒಂದು ಇದು ಬರುತ್ತೆ. ಹೌದು, ಚೆನ್ನಾಗಿ. ಯಾಕಂದರೆ ಶಿವರಾಜ್ ಕುಮಾರ್ನು ಈ ಆಸ್ಪತ್ರೆಲಿ ನಂಟಿದೆ. ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಇದು ಸ್ಕೂಲ್ ಏನೋ ಇದಲ್ಲ, ಇವರು ಡೊನೇಟ್ ಕೊಟ್ಟಿದ್ರು ಅವ್ರಿಗೆ. ಶಿವರಾಜ್ ಕುಮಾರ್ ಇದಕ್ಕೆ ಅವ್ರು ಡೊನೇಟ್ ಕೊಟ್ಟಿದ್ರು ಶಿವರಾಜ್ ಕುಮಾರ್ಗೆ. ಅದೊಂದು ಲಿಂಕ್ ಇತ್ತು. ಅದು ಟ್ರೈ ಮಾಡಿದೆ ಶಿವರಾಜ್ ಕುಮಾರ್ಗೆ ಇದು ಮಾಡೋಕ್ಕೆ ಅಂತ. ಕಾಂಟ್ಯಾಕ್ಟ್ ಯಾರೂ ಮಾಡ್ಕೊಡ್ಲಿಲ್ಲ, ಶಿವರಾಜ್ ಕುಮಾರ್ಗೂ ಯಾರೂ ಮಾಡ್ಕೊಡ್ಲಿಲ್ಲ. ಕೊನೆಗೆ ಹೇಳಿ ಅದು. ಆಮೇಲೆ ಇವನು ಸುದೀಪ್ ಬರ್ತಾರೆ, ಅದರಲ್ಲಿ ಬರ್ತಾರೆ ಪ್ರೆಸ್ ಮೀಟಿಗೆ. ಅವಾಗ ಮಾತಾಡಿ ಅವ್ರು ಆಗಿ ಹೇಳಿದ್ದೀನಿ ಅಂತ ವೆಂಕಟೇಶ ಹೇಳೋದು. ಆಯಿತು ಬರ್ತೀಯ ಅಂದು. ಇಲ್ಲಿ ನಂದು ಗಲಾಟೆ ಎತ್ಕೊಂಡ್ಬಿಡ್ತು. ಆಸ್ಪತ್ರೆ ದೊಡ್ಡ ಗಲಾಟೆ ಆಗೈತೆ. ತಡೆಯೋಕ್ಕೆ ಆಗದ. ಅವಳು ಮೇನ್ ಇನ್ಚಾರ್ಜ್ ಒಬ್ಳು ಲೇಡಿ ಇದ್ದಾಳೆ, ಅವಳು ಒಂಥರ ಟೈಗರ್ ಥರ ಬರ್ತಾಳೆ. ಅವಳು ನೋಡ್ಬಿಟ್ರೆ ನೀವು ಸುತ್ತಾವಳು ಹಂಗಿದ್ದಾಳು, ಹಂಗೆ ಟೈಗರ್ ಥರ. ಮೇಡಮ್ ನನ್ನ ಕೈಲಿ ದುಡ್ಡು ಕಟ್ಟೋಕ್ಕಾಗಲ್ಲ, ಎಲ್ಲೂ ಇಲ್ಲ ದುಡ್ಡು. ಮನೆ ಲೀಸಿಗೆ ಹಾಕ್ಬಿಟ್ಟಿದ್ದೀನಿ, ಕೆಳಗಡೆ ಮನೆ ಲಕ್ಷಾಂತರ ರೂಪಾಯಿ ತಂದು ಹಾಕಿದ್ದೀನಿ ಮೇಡಮ್. ಇನ್ಮೇಲೆ ನಾನು ಕೊಡೋಕೆ ಆಗ್ತಾಯಿಲ್ಲ, ದುಡ್ಡು ಕಟ್ಟೋಕ್ಕೆ ಆಗ್ತಾಯಿಲ್ಲ ಅಂತ ಕೇಳಿ. ಇಲ್ಲ ಹಿಂಗಾಗೋಗ್ಬಿಟ್ರೆ ನಿಮ್ಮಮ್ಮ ಕರೆಕ್ಟು ICU ಹಾಕ್ಬೇಕಂದ್ರು. ಎಷ್ಟು? 80,000 ರೂಪಾಯಿ. ನನ್ನ ಕೈಲಿ ದುಡ್ಡಿಲ್ಲ ಮೇಡಮ್ ಅಂದೆ. ಇಲ್ಲ ಮೇಡಮ್, ದಿನ ಗಲಾಟೆ ಮಾಡ್ತಾಯಿದ್ದೀನಿ, ಸಿಗೋಲ್ಲ ಅಮ್ಮ ನಮ್ಮ ಕೈಗೆ. ಇವ್ರು ಕೇಳಿ ನಂಗೆ ಗೊತ್ತಿಲ್ಲ, ಅವ್ರು ಕೇಳಿ ಅಂತ. ಡಿಸ್ಚಾರ್ಜ್ ಮಾಡಿದ್ರೆ ಯಾರೂ ಮಾಡ್ತಾಯಿಲ್ಲ. ಹಿಂಗೆ ಹೋಗಿ ಏರ್ಕೊಂಡು ಹೋಗ್ತಾನೆ. ಅಲ್ಲಿ ಫೋನ್ ಮಾಡ್ತಾರೆ, ಅವಳು ಯಾರೊಬ್ಬಳು, ಸರ್ 2 ಲಕ್ಷ ರೂಪಾಯಿ ಆಗಿದೆ, 1.5 ದಿನಕ್ಕೆ 1.5 ಲಕ್ಷ ಕಟ್ಟೋದು. ಮಗ ಫೋನ್ ಮಾಡ್ದ, ಅಪ್ಪ ಇನ್ನೂ 1 ಲಕ್ಷ ಕಟ್ರೆ. ಹೆಂಗೆ ಮಾಡಿ ಕೊನೆಗೂ ಸುದೀಪ್ ಕೊನೆಗೆ ಆಗಲಿಲ್ಲ. ಅಲ್ಲಿ ಹೋಗೋ ದಿನ ಸುದೀಪನ 5:30 4:15 ಇದು ಅಂದರೆ ಇವ್ರು ಯಾರು ಬಿಡಲೇ ಇಲ್ಲ. ಇವರು ದೊಡ್ಡ ಗಲಾಟೆ ಆಗೋಯ್ತು. ನಾನು ಫೋಟೋ ಬೇರೆ ತೆಗೆದ್ಬಿಟ್ಟೆ, ಎಲ್ಲ ಮಾಡಿದ್ರೆ.
ಮಾಡ್ತಾಯಿಲ್ಲ. ಕೊನೆಗೆ ಏನಾಗೋಯಿತು, ದುಡ್ಡು ಅರೇಂಜ್ ಮಾಡೋಕ್ಕೆ ಅಂತ ಎಲ್ಲ ಹೋಗಿದೆ. ಇಲ್ಲೋ ಹತ್ರ ಇನ್ನೆಲ್ಲೆಲ್ಲ ಹೋದೆ ದುಡ್ಡುಗಳಿಗೆ. ಇನ್ನೇನು ಬಂದ ತಕ್ಷಣ ಸರ್ ಒಬ್ಬ ಲೇಡಿ ಬಂದುಬಿಟ್ಟು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ನೀವು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅಲ್ಲೇ ಕರಿತಾ ಇದ್ದಾರೆ ಎದುರುಗಡೆ. ಅವ್ರದ್ದು ದೊಡ್ಡ ಈ ಕಡೆ ಒಂದು ಲೈನ್ ಇದೆ, ಆ ಕಡೆ ಒಂದು ಲೈನ್ ಇದೆ, ಟೈರ್ ಲೈಫ್ ಹಾಸ್ಪಿಟ್ಲ್ ಕರ. ಸರಿ ಹೋದೆ. ನಾವು ಡಿಸ್ಕಸ್ ಲಾಕ್ ಮಾಡಿಬಿಟ್ರೆ ನನ್ನ ಡೈನಿಂಗ್ ಟೇಬಲ್ ಡಿಸ್ಕಷನ್ ರೂಮು ಹಾಕ್ಬಿಟ್ಟು 3 ಜನ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಎನ್ಕ್ವೈರಿ ಮಾಡ್ತಾರೆ ನೋಡಿ, ಆ ಥರ ಎನ್ಕ್ವೈರಿ ಮಾಡೋಕ್ಕೆ ಒಂದು ರೂಮ್ 3ರಲ್ಲಿ ಹಾಕ್ಬಿಟ್ಟು ಡಿಸ್ಕಸ್ ರೂಮ್ ಅದು. 3 ಜನ ಲೇಡಿ, ಇನ್ನೊಬ್ಬ ಡಾಕ್ಟ್ರು, ಇನ್ನೊಬ್ಬ ಇವರು, ಅದಕ್ಕೆಲ್ಲ ಒಬ್ಬರು ಇನ್ಚಾರ್ಜ್ ಕೂರಿಸಿ. ಇಲ್ಲ ಇರಿ ಏನು ಹಿಂಗೆ ಹಾಕಿದ್ರಿ, ಅದು ಏನಕ್ಕೆ ಬಾಗ್ಲಾಕಿದ್ರಿ ನೀವು ಅಂತ. ಇಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಮತ್ತು ಇನ್ನೊಬ್ರು ಯಾರೋ ಬಂದ ವಿಲನ್ ಥರ ಹಿಂಗೆ ಬಂದ, ಹೇಗಿದೆ ಮೈಗೆ ಅಂತ. ಅರ್ಥ ಆಗಲಿಲ್ಲ ಅಂದೆ. ಇದು ಪೊಲೀಸ್ ಭಾಷೆಯಲ್ಲಿ ನೀವು ಮಾತಾಡ್ತಾಯಿದ್ರೆ ಅದು ಮಾತಾಡಬೇಡಿ ಅಂದೆ. ಮೈಗೆ ಹೆಂಗಿದೆ ಅಂದರೆ ಪೊಲಿಟಿಷನ್ ಕೇಳ್ತಾರೆ. ಇದು ಆಸ್ಪತ್ರೆ ಇದಕ್ಕೆ ಬಂದಿರೋದು. ನೀವು ಇವೆಲ್ಲ ಎನ್ಕ್ವೈರಿ ಈ ಪೊಲೀಸಲ್ಲಿ ಎನ್ಕ್ವೈರಿ ಮಾಡ್ದಂಗೆ ನನಗೆಲ್ಲ ಮಾಡೋ ಒಬ್ಳು ಕೇಳ್ತಾಳೆ, ನೀವು ಹೆಂಗೆ ಆ ಮೇಡಮ್ ಇನ್ಚಾರ್ಜ್ ಫೋಟೋ ಯಾಕೆ ತೆಗೆದ್ರಿ ಅಂತ. ಕ್ಯಾಶುವಲ್ ನಮ್ಮ ತಾಯಿ ಹತ್ರ ಮಾತಾಡೋದು ತೆಗೆದೆ ಅಂತ ಮೊಬೈಲ್. ಸರ್ ಅಮ್ಮ ಡಿಲೀಟ್ ಮಾಡೋ ಅಂತ ಹೇಳಿದ್ರೆ ಡಿಲೀಟ್ ಮಾಡಿದೆ. ಒಂಥರ ರಾ ಥರ ಇದ್ರು ಅವರು. ಸರಿ ಡಿಲೀಟ್ ಮಾಡಿದೆ, ಆಯ್ತು ಫಿನಿಶ್. ನಾನು ಟೆನ್ಷನಲ್ಲಿ, ನಾನು ಫೋಟೋ ತೆಗಿಯೋ ಉದ್ದೇಶ ಏನಿತ್ತು ಅಂದರೆ ಎಷ್ಟು ಡಿಸ್ಚಾರ್ಜ್ ಮಾಡಿದ್ರೆ ಮಾಡ್ತಾನೆ ಇತ್ತಿಲ್ಲ. ಆ ಕೋಪದಲ್ಲಿ ನಾನು ಫೋಟೋ ತೆಗೆದುಬಿಟ್ಟೆ ಮೊಬೈಲಲ್ಲಿ. ಅಲ್ಲೇ ಡಿಲೀಟ್ ಮಾಡಿದೆ. ಅವ್ರು ಅಲ್ಲೇ ಬಿಟ್ಟಿದ್ದೆ ಚೆನ್ನಾಗಿರೋದು, ಬಿಡಲಿಲ್ಲ. ಕಂಪ್ಲೇಂಟ್ ಮಾಡಿಬಿಟ್ರು ಆಸ್ಪತ್ರೆಗೆ. ಅಲ್ಲಿ ಹೋದ ತಕ್ಷಣ ನನ್ನ ಎಲ್ಲರೂ ಒಬ್ಬರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ಹಾಕೊಂಡು ರುಬ್ತಾರಲ್ಲ, ಹಂಗೆ ನನ್ನ ಎನ್ಕ್ವೈರಿಗಳು ಸ್ಟಾರ್ಟ್ ಆಗಿದೆ. ನಿಮ್ಮ ಉದ್ದೇಶ ಏನು, ಏನಕ್ಕೆ ಫೋಟೋ ತೆಗೀರಿ, ನೀವು ಪ್ರೆಸ್ನವರು ಯಾವ ಟಿ ವಿ ಚಾನಲ್ಗಳಿಗೆ ನ್ಯೂಸ್ ಕೊಟ್ಟಿದ್ದೀರಾ, ಯಾವ ಚಾನಲ್ಗೆ ಫೋಟೋಗಳು ಕೊಟ್ಟಿದ್ದೀರಾ, ಎನ್ಕ್ವೈರಿ. ಕೊನೆಗೆ ದೊಡ್ಡ ಗಲಾಟೆ ಆಯ್ತು. ಮೇಡಮ್ ಈಗ ನಿಮ್ಮನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತೀವಿ ನೀವು ಅಂತ. ಆ ಮೇಡಮ್ ಬರಲಿಲ್ಲ. ಯಾರು ಫೋಟೋ ತೆಗೆದವರು ಅದಕ್ಕೆ ಹೆಡ್ ಅವಳು ಮನೆ ಹೆಡ್ಡು, ಓನರ್ಗಳು ಬೇರೆ. ಕಂಪ್ಲೇಂಟ್ ಕೊಡ್ತಾರೆ, ನೀವು ವ್ಯಾಪಾರ ಇವಾಗ ಅರೆಸ್ಟ್ ಆಗ್ತೀರಾ ನೀವು ಅಂತ. ದೊಡ್ಡ ಗಲಾಟೆ ಯಾವ ಲೆವೆಲಾಗೆ ಆಯ್ತು ಅಂತ ಆ ದೊಡ್ಡ ಗಲಾಟೆಗಳು ಆಯಿತು. ಕೊನೆಗೆ ಆ ಗಲಾಟೆ ಮಾಡಿದ್ದು ಏನಾಯಿತು ಅಂತ 4 ಲಕ್ಷದ ಬಿಲ್ಲೇ ಇದ್ದು 4.5 ಲಕ್ಷನೋ ಎಷ್ಟೋ ಮೇಲೂ ಆಗಿತ್ತು ಬಿಲ್. ಅದು ಕೊನೆಗೇನೋ 1.5 ಲಕ್ಷಕ್ಕೋ ಏನೋ ಕಮ್ಮಿಗೆ ಬಂತದು. ಅಲ್ಲಿ ಬಂದು ಅದು ಮುಗಿಯೋದು 6 ಗಂಟೆ ಆಯಿತು. ಸುದೀಪ್ 4:15 ಎಲ್ಲಿ ಹೋಗೋಣ, ಈ ಕಡೆ ನಮ್ಮ ಅಮ್ಮನ ಮನೆ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಒಂದು 5 ಬೆಡ್ಡಿನಿಂಗ್ ಜಾಸ್ತಿ ಆಗೋಯ್ತು. ಯಾವುದಾಯ್ತು, ಕತ್ತು ಜೈಂಟ್ ಹೊಂಟೋಗಿತ್ತು, ಜೈಂಟ್ ಆಗ್ಬಿಟ್ಟಿತ್ತು, ಊಟ ಸ್ಟಾಪ್ ಆಗಿತ್ತು. ಈ ಜೈಂಟ್ ಆಗಿತ್ತು. ಇನ್ನು 3ನೇ ತಿಂಗಳು ಸಾಯೋ ಮುಂಚೆ ಈ ಜೈಂಟ್ ಆಗಿದ್ದು, ಊಟ ಸ್ಟಾಪ್ ಆಗೋಯ್ತು. 4 ದಿನ ಅನ್ಕಾನ್ಶಿಯಸ್ ನಮ್ಮ ತಾಯಿ ಮಲಗಿದ್ರು. ಆಸ್ಪತ್ರೆಗೆ ಹೇಳ್ದೆ, ಎಲ್ಲ ಬಂದದ್ದು ಏನು ಮಾಡ್ದೆ, ಆಗಲಿಲ್ಲ. ನಮ್ಮ ಅಣ್ಣದಿರ್ಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡು, ಇರೋರ್ತಿನ ಅಂತ ಅಂದರು. ನನಗೆ ಮನಸ್ಸು ತಡೀಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು, ಕೊನೆಗಳಿಗೆ ಅದೇ ಆಸ್ಪತ್ರೆ ಕರ್ಕೊಂಡೋದೆ. ಇದನ್ನ ಜೈಂಟ್ ತೆಗೆದ್ರು. ಆಮೇಲೆ ಹಿಂಗೆ ಹೋಗ್ತಿದ್ದು, ಹಿಂಗೆ ಹೋಗ್ತಾ ಇರ್ತೀಗ. ಆಕ್ಸಿಜನ್ಗೊಂದು ಪೈಪು, ಏರ್ ಬೆಡ್ಗೊಂದು ಇದು, ಹಿಂದ್ಗಡೆ ಬೆಡ್ ಹಿಂಗೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೊಂದು ಮೋಟ್ರು, ಅದಕ್ಕೊಂದು 4,000, ಇದಕ್ಕೊಂದು 4,000. ಆಮೇಲೆ ಹೋಮ್ ಕೇರ್ ನೋಡ್ಕೊಳ್ಳೋಕೆ 3,000 ದಿನಕ್ಕೆ. ಆಸ್ಪತ್ರೆಗೆ ಹೋದರೆ ಚೆಕಪ್ಗೆ ಹೋದ್ರೆ ಈಗ ಒಂದು 3 ತಿಂಗಳಾಯ್ತಾ ತೀರ್ಕೊಂಡು ಅಮ್ಮ? ಅಲ್ಲ ಅದಾದಮೇಲೆ ಅದಾದಮೇಲೆ ಅಲ್ಲ 3 ತಿಂಗಳು ಬೆಡ್ ಹಿಡಿಂಗ್ ಆಗ್ಬಿಡ್ತು. ಇಲ್ಲ ತೋರಿಸ್ತೀನಿ ಫೋಟೋ ಅಂತ. ಅದು ಆಯ್ತು. ಈಗ ನನ್ನ ಅದಾಯಿತು. ಅದಾದಮೇಲೆ ಏನಾಯಿತು, ಕೊನೆಗಳಿಗೆ ಏನಾಗೋಯ್ತು, ನಮ್ಮ ತಾಯಿಗೆ ಇದು ವಾಕ್ಯ ಹಾಕಿ 3 ತಿಂಗಳಿಂದ ಆಗ್ತಿತ್ತಿಲ್ಲ. ರಾತ್ರಿ ಮಲಗೋರು ಕಿತ್ತಾಕ್ಬಿಡೋ. ನಾವು ಅದರಲ್ಲೇ ನೀರು ಕೊಡಬೇಕು, ಎಲ್ಲ ಕೊಡಬೇಕು, ಅದರಲ್ಲೇ ಮತ್ತಾಗೋದು. ಆಮೇಲೆ ನಂಗೆ ದುಡ್ಡು ಕೊಡೋಕ್ಕಾಗಲಿಲ್ಲ. ಇದ್ದಲ್ಲೇ ದಿನ ಬಿಡ್ತು. ಅದಕ್ಕಿಂತ ಮುಂಚೆ 4 ತಿಂಗಳು ನಮ್ಮ ತಾಯಿ ಸ್ನಾನ ಮಾಡಿಸಿ ಒಂದು ಕಾಲು ಮುರಿದೋದ್ಮೇಲೆ ಇನ್ನೊಂದು ಕಾಲು ರೆಡಿ ಆದಮೇಲೆ ಚೆನ್ನಾಗೇ ಇದ್ದರು. ಇದು ಜೈಂಟ್ ಆಗ್ಬಿಡ್ತು. ಆ ಜೈಂಟ್ ಆದಮೇಲೆ ಪ್ರಾಬ್ಲಮ್ ಆಗಿದ್ದು ನಮಗೆ. ತುಂಬ ಪ್ರೀತಿಯಿಂದ ನೀವು ನೋಡ್ಕೊಂಡಿದ್ದೀರಿ ಲಾಸ್ಟ್ ಮೂಮೆಂಟಿಗೆ ಅಮ್ಮನ್ನ ಅಲ್ವಾ? ಮೊನ್ನೆ ಪೂಜೆ ಇದೆಲ್ಲ ಮಾಡಿದ್ದು ಮದರ್ಸ್ಡೇಗೆ 8ನೇ ತಿಂಗಳು ನೆನಪು. ಆ ದಿವಸ ನಾನು ಬಂದಿರೋದು. ಹೌದು. ಈಗ ಅಂಬರೀಷ್ ಕಡೆಗೆ ಬಂದರೆ ಅಂಬರೀಷ್ ಇದಿಲ್ಲ. ಅಂಬರೀಷ್ ಇಲ್ಲ. ಅಂಬರೀಷ್ನ ಏನೂ ಹೆಲ್ಪ್ ಮಾಡಿಲ್ಲ. ಅವನು ಅಲ್ಲ ಹೆಲ್ಪ್ ಅಲ್ಲ, ಮಾಡಿದ ಕತೆ ಬೇರೆ ಇರೋದು. ಅವರ ಸಂಬಂಧ ಹೇಗಿತ್ತು? ಅವರು ಸಂಬಂಧ ಚೆನ್ನಾಗಿತ್ತು. ಆಮೇಲೆ ಕಮ್ಮಿ ಆಯಿತು ಅಂದರೆ ಮಿನಿಸ್ಟರ್ ಆದರು. ಅದೆಲ್ಲ ಆದಮೇಲೆ ನನ್ನ ಮನೆಗೆ ಹೋಗೋದು ಅವೆಲ್ಲ ಇತ್ತಿಲ್ಲ. ಎಲ್ಲಿ ಸಿಕ್ಕೋರು ಮಾತಾಡೋರು. ನಾನು ಯಾವತ್ತೂ ದುಡ್ಡಿಂದ ಓದೋರಲ್ಲ. ಅಂಬರೀಷ್ ಹತ್ರ ಇವತ್ತು ನನ್ನ ದುಡ್ಡು ಸಿಗಲ್ಲ. ನನಗೆ ದುಡ್ಡು ಕೊಟ್ಟಿದ್ದು ಯಾವಾಗ ಅಂದರೆ ಅವರು ನನ್ನ ಮದುವೆ ಪಾರ್ಟಿಯಲ್ಲಿ 1,900 ರೂಪಾಯಿ 55 ರೂಪಾಯಿ ಕೊಟ್ಟಿದ್ದು ನನಗೆ ಇನ್ನೂ ನೆನಪಿದೆ.
₹1900. ಏನೋ ಅದೊಂದು ನೆನಪಿದೆ. ಅದು ಬಿಟ್ಟರೆ ಅಶೋಕ್ ಮದುವೆ ನನಗೇನೋ ಗಿಫ್ಟ್ ಕೊಟ್ಟರು ಅಂದ್ಕೊಂಡು ದುಡ್ಡು ಕೊಟ್ಟರು, ನಾನು ಮದುವೆ ಕೊಟ್ಟವ್ರೆ ಅಂದರು ಅಂದ್ಕೊಂಡೆ. ಆಮೇಲೆ ಹೋಗ್ಬೇಕಾರೆ ಇದು ಅಡ್ವಾನ್ಸ್ ಕೊಟ್ಟಿದ್ದೀನಿ, ನನ್ನ ತಮ್ಮನ ಮದುವೆಗೆ ನೀನೇ ಫೋಟೋಗ್ರಾಫರ್ ಅಂದ. 34 ಓಕೆ. ಅಷ್ಟೇ. ವಿಷ್ಣುವರ್ಧನ್ ಫ್ಯಾನ್ ಕೊಟ್ಟಿದ್ದು. ಮದುವೆ ಪಾರ್ಟಿ ₹5,500 ಖರ್ಚಾಗಿದ್ದ ಅವತ್ತು. 5,500 ಆ ಕಾಲಕ್ಕೆ. ಓಕೆ. ಆ ಕಾಲಕ್ಕೆ ಖರ್ಚಾಗಿದ್ದು 5,500. ಆಮೇಲೆ ನನ್ನ ವಿಷ್ಣುವರ್ಧನ್ ತುಂಬ ಚೆನ್ನಾಗೇ ಇತ್ತು, ನಂಟು ಮಾತ್ರ ಚೆನ್ನಾಗಿತ್ತು ವಿಷ್ಣುವರ್ಧನ್ ನಂದು. ಆಮೇಲೆ ವಿಜಯ್ ಸರ್ ಚೆನ್ನಾಗಿತ್ತು. ಆಮೇಲೆ ಕೋಲಾರದಲ್ಲಿ ಒಂದು ಇದಾದಾಗ ಮಾಲೇಶ್ವರಿ ಕಾಂಟ್ರವರ್ಸಿ ಆಯ್ತಲ್ಲ, ಆ ಕಾಂಟ್ರವರ್ಸಿ ಅದೊಂದು ಹೇಳ್ಬಿಡ್ತೀನಿ, ಅದೊಂದು ಬಿಟ್ಬಿಟ್ಟಿದ್ದೀನಿ. ಮಾಲೇಶ್ವರದ್ದು ಒಂದು ಕಾಂಟ್ರವರ್ಸಿ ಆಯಿತು. ಕನ್ನಡ ಪ್ರಬಲ ಬಂದ ಕೋತಿಗಳು ಎಲ್ಲ ಜೊತೆಲ್ಲ ನಡೆಸ್ತಾರೆ ಅಂತ ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಆ ಟೈಮಲ್ಲಿ ನನ್ನ ಜೊತೆ ಕೋತಿ ನಡೆಸಿದ್ರು ಸಿನಿಮಾ ಓಡುತ್ತೆ ಅಂತ ಒಂದು ಕಾಂಟ್ರವರ್ಸಿ ಆಯಿತು. ಅವಾಗ ಮಾಲೇಶ್ವರಿ ಮನೆ ನಮ್ಮನೆ ಹತ್ರ ಇತ್ತು, ನಮ್ಮನೆ ಪ್ಯಾಲೇಸ್ ಗುಟ್ಟಲ್ಲಿ, ಅದ್ರ ಪಕ್ಕ ಒಯ್ಯಲಿಕ್ಕೆ ಕಾಲ. ಅವನ ತಮ್ಮ ನಂಗೆ ಪರಿಚಯ. ಅವನು ಇದ್ದನು, ಅವ್ನಿಗೆ ಹೇಳಿದೆ, ಫೋನ್ ಮಾಡಿದ್ರು, ದೊಡ್ಡ ಇಶ್ಯೂ ಆಗಿದೆಯಪ್ಪ ಹಂಗೆ ಹಿಂಗೆ ಅಂಥೇಳಿ. 91 ಬಾಸ್ ಕಾವೇರಿ ಗಲಾಟೆ. ಅವ್ನು ಕರ್ಕೊಂಡು ನಾನು ಆ ಗಲಾಟೆ ಬಸ್ ಇಲ್ಲ ಎಲ್ಲ 2 ವೀಲರ್ ಹೋಗಿ, ಅವಾಗ ಎಡಿಟ್ರು ಇವರಾಗಿದ್ರು ಬಾಸ್, ಪ್ಲೇನಲ್ಲೇ ಸತ್ತೋದ್ರಲ್ಲ ಬಾಸ್, ನಮ್ಮ ಕನ್ನಡಪ್ರಭ ಎಡಿಟ್ರು. ಸರ್ ಅವ್ರ ಹತ್ರ ಹೋಗಿ ಕಾಂಪ್ರಮೈಸ್ ಮಾಡಿಸಿ ಎಲ್ಲ ಮಾಡಿ ವೈನ್ಕೆ ಅದು ಒಂದು ಹೇಳ್ಬೇಕು. ವೈನ್ಕೆ ಬಗ್ಗೆ ಇನ್ನೊಂದಿದೆ, ಪಿ ಆರ್ ಅದೊಂದಿದೆ, ಅದೊಂದು ಹೇಳ್ಬೇಕು ನಿಮಗೆ. ಆಮೇಲೆ ಹೋಗಿ ಅದೇನೋ ಮಾಡಿಸ್ದೆ, ಅದೆಲ್ಲ ಆಯಿತು. ಆಮೇಲೆ ಇವನು ಶೋರೂಮ್ IAS ಆಫೀಸರ್ ಅಂತ ಚೆನ್ನಾಗಿದ್ರು. ಅವರು ಇದ್ದದ್ದು ಮಾಡಿದಾಗ ಅಂಬರೀಷು, ನೀನು ವಿಷ್ಣುವರ್ಧನ್ ಕರ್ಕೊಂಬಂದ್ಬಿಡೋದು, ನೀನು ಹೋಗಿ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಬಂದ್ಬಿಡೋದು. ನಮ್ಮ ಕೋಲಾರಕ್ಕೆ ಅವನು ಸ್ಟೇಡಿಯಂ ಇನಾಗ್ರೇಷನ್ದು ಏನೋ ಅನ್ಸುತ್ತೆ ಅಲ್ಲಿಗೆ. ನಾನು ಅಂಬರೀಷು ವಿಷ್ಣುವರ್ಧನ್ ನಾವೆಲ್ಲ ಹೋಗಿದ್ದೋ. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ದೆ, ನಮ್ಮ ಜೊತೆಲೇ ಬಂದಿದ್ದೆಲ್ಲ ಬಂದ. ನಂದು ಪಿಕಪ್ ಕೆಲಸ ನಂದು ಅವಾಗ. ಆಮೇಲೆ ನಾನು ವಿಷ್ಣುವರ್ಧನ್ ಮನೆಗೆ ಹೋಗಿ ವಿಷ್ಣುವರ್ಧನ್ ಸರ್ನ ಅವ್ರು ಕರ್ಕೊಂಡು ಎಲ್ಲ ಬಂದು ನಾವೆಲ್ಲ ಹಿಂಗೆ ಹೋದು ರಾಘವೇಂದ್ರ. ಅಲ್ಲಿ ನೋಡ್ರಿ ನುಕ್ಕು ಯಾವುದಕ್ಕೆ? ನನ್ನ ಹಂಗೆ ತೊಳ್ತಾರೆ ಇವನು ಅಂಬರೀಷ್. ನನ್ನ ಯಾವನ ತೊಳ್ಬಿಟ್ಟು ಅಂಬರೀಷ್ ಹಿಂಗೆ ಹಿಡ್ಕೊಂಡು ಹೇಳ್ಕೊಂಬಂತ. ನಾನು ಎಲ್ಲಿದ್ರು ಬಿಡ್ತಿದ್ದಿಲ್ಲ. ಅಂಬರೀಷ್ ನನ್ನ ಲೈಫಲ್ಲೇ ಎಲ್ಲೇ ಹೋಗಲಿ, ಆ ಮನುಷ್ಯ ಚಿಕ್ಕಮಂಗ್ಳೂರು ಹೋಗಲಿ, ನಾನು ಹಿಂದೆ, ಅವ್ರು ಮುಂದೆ ಹೋಗಿರೋನು, ಆಮೇಲೆ ನಾನು ಹೋಗೋಣ, ಹಿಂಗೆ ಹಿಡ್ದು ಹೇಳ್ಕೊಂಬರೋನು. 2-3 ಸರಿ ಆದರೂ ಅಂಬರೀಷ್ ಹೇಳ್ಕೊಂಬಿಡೋಣ. ಕೊನೆಗೆ ಹೆವಿ ರಶ್ ಆಯಿತು. ನಾನು ಹೇಳಿದ್ಬಿಟ್ಟು ನೀನು ಶಿವರಾಮ್ ಗಾಡಿಯಲ್ಲಿ ಕೂತ್ಕೊಂಡ್ಬಿಡೋ ಅಂದ್ಬಿಟ್ಟು. ಏನು ರಶ್? ರಶ್ ಏನು? ಏನಿಲ್ಲ ಕಾರ್ಯಕ್ರಮ ಏನಲ್ಲಿ? ಕಾರ್ಯಕ್ರಮ ಕೋಲಾರದಲ್ಲಿ ಯಾವುದೋ ಗ್ರೌಂಡ್ ಇನಾಗ್ರೇಷನ್ ಅದು. ಅಲ್ಲ, ಮಾಲಾಶ್ರೀ ಐಟಮ್ ಎಲ್ಲೋ ಐತಿ ಈಗ. ಮಾಲೇಶ್ ಯಾಕೆ ಬಂದರು? ಮಾಲೇಶ್ವರನ್ನು ಕರೆಸಿದ್ದು ಫಂಕ್ಷನ್ಗೆ. ಎಲ್ಲ IAS ಆಫೀಸರ್ ಶಿವರಾಮ್ ಕರೆಸಿದ್ದೆಲ್ಲ. ಅಂಬರೀಷು, ನಾವು, ವಿಷ್ಣುವರ್ಧನು, ಮಾಲೇಶ್ವರಿ ಎಲ್ಲ ಹೋಗಿ. ಅಲ್ಲಿ ನೋಡಿದ್ರೆ ದೊಡ್ಡ ಗಲಾಟೆ, ಮಾಲೇಶ್ವರಿ ಕಾಂಟ್ರವರ್ಸಿ. ಆ ಕೋತಿದ್ದ ಅಲ್ಲಿ ಆಯ್ತಾ ಅದು? ಅಲ್ಲಿ ಗಲಾಟೆ ಆಗಿ ಅದನ್ನು ಮೇಂಟೈನ್ ಮಾಡಿದ್ದೆ ಅಂಬರೀಷ್. ಮಾಲೇಶ್ವರನ ಮೇಂಟೈನ್ ಮಾಡಿದ್ದೆ ಮಾಲೇಶ್ವರನ ಒಂಥರ ಸೇಫ್ ಗೈಡ್ ಮಾಡಿದ್ದೆ ಅಂಬರೀಷ್ ಅವತ್ತಲ್ಲಿ. ನನ್ನನ್ನು ಒಂಥರ ಸೇಫ್ ಪಬ್ಲಿಕ್ ಎಳೆದು ಆ ಕಡೆ ಬಿಸಾಕ್ದಾಗಲೂ ನನ್ನ ಎಳೆದು ಮಾಡಿದ್ದು ನನ್ನನ್ನು ಅಂಬರೀಷ್. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು ಅವಾಗ. ಓಕೆ. ರಾಘವೇಂದ್ರ ರಾಜ್ಕುಮಾರ್ದು ಫಸ್ಟ್ ಕವರ್ ಪೇಜ್ ನಂದೆ. ಅವ್ರು ಎಲ್ಲಿದ್ದರೂ ಹೇಳ್ತಾರೆ ಇವತ್ತು. ರಾಘವೇಂದ್ರ ಅಂಬರೀಷ್ ಅವ್ರ ರಿಲೇಷನ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಅವ್ರಿಗೆ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಮರ್ತೋಗ್ಬಿಡ್ತೀನಿ ಅಂಬರೀಷ್ ಬಗ್ಗೆ ಮಾತಾಡೋಕಾರ. ಅವ್ರು ಎಲೆಕ್ಷನ್ ಬರ್ಬೇಕು ಫಸ್ಟ್ ದೇವೇಗೌಡನ ಪಾರ್ಟಿಲಿ ಇದ್ರು ಅವರು. ಆಮೇಲೆ SM ಕೃಷ್ಣಂತಕ್ಕೆ ಬಂದರು. SM ಕೃಷ್ಣ ಇನ್ನೂ ಚೀಫ್ ಮಿನಿಸ್ಟರ್ ಆಗಿತ್ತಿಲ್ಲ ಅವಾಗ. ಇಡೀ ಕರ್ನಾಟಕ ಏಕೈಕ ವ್ಯಕ್ತಿ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ನನ್ನೊಬ್ಬನೇ. ಮುಂದುಗಡೆ ಕಾರ್ ಹೋಗುತ್ತೆ, ಆ ಕಾರೊಳಗೆ SM ಕೃಷ್ಣ, ಅಂಬರೀಷ್ ಮುಂದೆ, ಜಯಜಿಷ್ಣು ಮುಂದೆ, ಪಕ್ಕದಲ್ಲಿ ಡ್ರೈವರ್ ಅಷ್ಟೇ. ನನಗೊಂದು ಮಾರುತಿ ವ್ಯಾನು, ನನಗೆ ಅಸ್ಟೆಂಟು ಇವನು ನಮ್ಮ ಕುಳ್ಳಶಾಂತ, ನನಗೆ ಅಸ್ಟೆಂಟು ಕುಳ್ಳಶಾಂತ. ಗೊತ್ತು ರಾಜ್ಕುಮಾರ್ ಗೊತ್ತು. ಕುಳ್ಳಶಾಂತ. ಇನ್ನೊಬ್ಬ ಅವನ ಹೆಸರು ಜಗದೀಶ್ ಅಂತ, ಅವನು ರೌಡಿ ಪಂಟ್ರು, ನಮ್ಮ ಏರಿಯಾ ಅವನು. ಇವರಿಬ್ಬರು ಹಿಂಗೆ ಲೆಫ್ಟ್ ರೈಟ್ ಅಸ್ಟೆಂಟ್. ನಾವು ಯಾವ ಹೋಟ್ಲು ಫುಡ್ ಇಲ್ಲ, ಡಿಕ್ಕಿಯಲ್ಲಿ ಬಿಸ್ಕತ್ತು, ಆಳು ಮೂಳು, ಹಣ್ಣು ಡಿಕ್ಕಿಲ್ಲ, ಅದೇ ನಮಗೆ. ನಾವು ಇಲ್ಲಿಂದ ಹೊರಡಬೇಕಾದ್ರೆ ಒಂದು ಪೊಲೀಸ್ ವ್ಯಾನ್ ರೆಡಿ ಇರೋದು, ಒಂದು ಜೀಪ್ ಥರ. ಇಲ್ಲಿ ಹೋದ ತಕ್ಷಣ ಒಂದು ಡಿಸ್ಟ್ರಿಕ್ ಹಿಂಗೆ ಹೋದ ತಕ್ಷಣ ಈ ಜೀಪು ಇನ್ನೊಂದು ಡಿಸ್ಟ್ರಿಕ್ ಹತ್ರ ಬಂದ ತಕ್ಷಣ ಆ ಜೀಪ್ ನಿಂತ್ಕೊಂಡ್ಬರುತ್ತೆ. ಅಲ್ಲಿಂದ ಡಿಸ್ಟ್ರಿಕ್ ಜೀಪು ಅವರಿಂದ ನಮ್ಮ 3 ಕಾರ್ ಹೋಗುತ್ತೆ. ಈ ಕಡೆ ಒಂದು ಟೆಂಪೋ ಟ್ರಾವೆಲರ್ ಒಂದು. ಅದೇನಕ್ಕೆ ಅಂದರೆ ರೆಸ್ಟಿಗೆ ಅದು ಅವ್ರಿಗೊಂದು ಕಾರ್ ಐದು ಹೋಗೋದು. ಒಂದೊಂದು ಡಿಸ್ಟ್ರಿಕ್ಕಿಗೆ ಹೋದಾಗ ಅಲ್ಲಿ ಸ್ಪೀಚು. ಆ ಸ್ಪೀಚ್ ಮುಂಚೆ ನನ್ನ ಕಾರ್ ಫಸ್ಟ್ ಮಾರ್ತೀವಿ ನೋಡ್ಬಿಡೋದು. ಆ ಕ್ರೌಡ್ ಎಲ್ಲ ತಗೊಂಡು ಈ ಕಡೆ ಹಿಂಗೆ ವೀಡಿಯೋ ತೆಗಿಬೇಕು, ನಂದೇ ವೀಡಿಯೋ,
ನಾನು ಫೋಟೋ ಇದು ತೆಗಿಬೇಕು ಅದು ತೆಗಿಬೇಕು ಎಲ್ಲ ಕ್ರೌಡ್ ಎಲ್ಲ ತೆಗೆದುಬಿಡೋದು, ತೆಗ್ಬಿಟ್ಟು ಸ್ಟೇಜಲ್ಲಿ ನಿಂತ್ಕೊಂಬಿಡೋದು. ಇವ್ರು ಕಾರ್ ಬರೋ ಟೈಮಲ್ಲಿ ನಾನೆಲ್ಲ ಬರೋ ಕಾರ್ಗಳು ಹಿಂಗೆ ತೆಗಿಯೋದು, ಅವ್ರು ಸ್ಟೇಜಲ್ಲಿ ಬಂದು ಫೋಟೋ ತೆಗಿಯೋದು, ಹಿಂಗೆ ಕೇಳಿ ಕೊಡೋದು, ಇನ್ನೊಬ್ಬನ ಕೇಳಿ ಕ್ಯಾಮ್ರಾ ಕೊಡೋದು, ಮತ್ತು ಫೋಟೋ ತೆಗಿಯೋದು, ಮತ್ತು ತೆಗಿಯೋದು, ಇದು ತೆಗಿಯೋದು. ಆಮೇಲೆ ಮತ್ತೆ ಕೆಳಗೆ ಇಳಿಯೋದು, ಅವ್ರ ಸ್ಪೀಚ್ಗಳು ಅರ್ಧಂಬರ್ಧ ಎಲ್ಲ ಹಿಂಗೆ ಕ್ರೌಡು ಅವ್ರು ಮಾತಾಡಿದ್ರೆ ತೆಗಿಯೋದು. ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ಬಿಡ್ತಿದ್ದು. ಹೋದ ತಕ್ಷಣ ಇವ್ರು ಅಲ್ಲಿಗೆ ಬರೋರು. ಅಲ್ಲಿ ಬಂದ ತಕ್ಷಣ ಇಡೀ ಕರ್ನಾಟಕ ಟೂರ್ ಮಾಡಿದೆ ನಾವು, ಇಡೀ ಕರ್ನಾಟಕ. ನಾನು ₹1 ಇಸ್ಕೊಂಡಿಲ್ಲ ಅವ್ರ ಹತ್ರ. ಕೊನೆಗೆ ನಾವು ರಾಮನಗರ ಇದೆಲ್ಲ ಬರೋವರೆಗೂ ಅಂಬರೀಷು ನಾವು ಬರೋವರೆಗೂ ಊಟ ಮಾಡಿಲ್ಲ. ಅವ್ನು ರಾತ್ರಿ ನಾನು ಬಂದಾಗ 1:30 ನಾವು ಬಂದ ಮೇಲೆ ನಾವು ಬರೋವರೆಗೂ ಊಟ ಮಾಡ್ತಿದ್ದಿಲ್ಲ ಆ ಮನುಷ್ಯ. ಅಷ್ಟು ಸಂಬಂಧ ಆಯಿತು. ನನ್ನ ದೇವ್ರನ್ನ ದುಡ್ಡು ಮಾಡಿಲ್ಲ. ನಾನು ಸೈಟ್ ಒಂದು ಅಲಾಟಕ್ಕೆ ನಮ್ಮ ತಾಯಿ ಆದಾಗ ನಾನು ಹೇಳಿದೆ, ಹೆಲ್ಪ್ ಮಾಡೋ ಅಂಬ್ರಿ ಅಂತ ಹೇಳಿದ್ದೆ. ಮಾಡ್ತೀನಿ ಅಂದ್ರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾರಾಯಣ್ ಸಿನಿಮಾಲಿ ಎಲ್ಲಿ ಮಾಡಲಿಲ್ಲ ಅಂಬೆ. ಅದು ಎಲ್ಲೋ ಮನೆಗೆ ₹5 ಲಕ್ಷ ಕಟ್ಟುವಾಗ ತಿಂಗಳಿಗೆ ₹5 ಲಕ್ಷ ಆಗುತ್ತೆ ಮನೆ ಮೇಂಟೆನ್ಸು. ಎಲ್ಲಿ ದುಡ್ಡು ಇಲ್ಲಿ ನನಗೇನು ಮಾಡಿಲ್ಲ. ಸುಳ್ಳು ಹೇಳಲ್ಲ, ಅಂಬರೀಷ್ ನನಗೇನೂ ಮಾಡಿಲ್ಲ. ವಿಷ್ಣುವರ್ಧನ ನಾನು ಅದನ್ನು ಕೇಳೂ ಇಲ್ಲ. ವಿಷ್ಣುವರ್ಧನ ಮದುವೆ ಪಾರ್ಟಿಗೆ ಕೊಟ್ಟಿದ್ದು ಒಂದು ಗೊತ್ತು ನನಗೆ. ಬಿಟ್ಟರೆ ನಾನು ಇವತ್ತು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ನಮ್ಮ ತಾಯಿ ಇನ್ಸಿಡೆಂಟ್ ಆದಾಗ ಯಾರ ಹತ್ರ ಮನೆ ಬಾಗಿಲು ನಾನು ಸಿನಿಮಾದವ್ರ ಹತ್ರ ಹೋಗಿಲ್ಲ. ಜಗ್ಗೇಶ್ ಅವಾಗ ನೋಡಿದ್ದೆ ಅಷ್ಟೇ. ಆಮೇಲೆ ರಾಕ್ಲೈನ್ ಮಾತ್ರ 4-5 ತಿಂಗಳು ಟಚಲ್ಲಿದ್ದ. ದರ್ಶನ್ ಪರಿಚಯ ಮಾಡಿಸಿದ್ದು ನಾನು. ಸುದೀಪನ ಇದೇ ಮನೇಲಿ ನಾನು ಪರಿಚಯ ಮಾಡಿಸಿದ್ದು. ಕಾಶ್ಯಪ ವಿಲೇಜ್ ಇಲ್ಲೇ ನಮ್ಮ ಮನೆ ಮೇಲ್ಗಡೆ ನಡೀತಿತ್ತು. ಕೊನೆಗೆ ನಾನು ತೆಗೆದಿದ್ದ ಫೋಟೋ ವಿಜಯ್ ಚಿತ್ರದಲ್ಲಿ ಒಂದು ಬಂತು. ದುಡ್ಡು ಕೊಡಲಿಲ್ಲ ಕಲ್ಪನಾ, ಅವ್ನ ಮಗಳು ದುಡ್ಡು ಕೊಡಲಿಲ್ಲ. ಸಾಧು ಹೋಗಿಲ್ಲ ನಾನು. ಸಾಧು ಕೋಕಿಲದೇನಿಲ್ಲ, ಫೋಟೋ ತೆಗೆದೆ ಅಂತ ಗುರುರಾಜ್ ಬಂದು ನನಗೆ ಬಾಯಿ ಬಂದಾಗೆಲ್ಲ ಬೈದ್ಬಿಟ್ಟ. ಸೀನಿಯರ್ಸ್ ಅಂದ್ರೆ ಒಂದು ವ್ಯಕ್ತಿತ್ವನೇ ಬೇರೆ ಇತ್ತು, ಒಂದು ಗುಡ್ ರಿಲೇಷನ್ಶಿಪ್ಸ್ ಇತ್ತು. ಯಾವುದೋ ವ್ಯಕ್ತಿ ಅಂತ ಮಾತಾಡಿದ್ರೆ ಈ ಬಾಡಿಗಳ ಹಿಂದೆ ಬರ್ತಾರೆ, ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ. ಅವತ್ತು ನೀವು ಮಾಡಿದ್ದು ಈಗಿನ ಜನ್ರೇಷನ್ಗೆ ಆರಾಮಾಗಿ. ನಾನು ರವಿವರ್ಮ ಶೂಟಿಂಗ್ ಹೋಗಿ ಬಸ್ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿದ್ದು. ವಿಷ್ಣುವರ್ಧನ್ ಡ್ಯಾನ್ಸ್ ಆಡೋರು. ಈಗೋ ಬಿಡಬೇಕು. ನಮ್ಮ ಗಂಚಲುಗಳನ್ನು ಕೆಲಸದಲ್ಲಿ ತೋರಿಸ್ಬೇಕು, ಕೆಲಸದಲ್ಲಿ ಫೈನ್ ಇರ್ಬೇಕು. ನನ್ನ ಮಗನ ಮದುವೆ ಆಗಿಲ್ಲ, ಮಗಳನ್ನ ಮದುವೆ ಆಗ ಅವ್ರು ಸಪ್ಲೈ ಮಾಡಬೇಕು. ಇಷ್ಟು ದಿನ ನನಗೆ ಬರೀ ಸಿನಿಮಾ ಅಂತ ಕೂತ್ಕೊಂಡ್ಬಿಟ್ಟೆ. ಮಕ್ಳ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ನನಗೆ. ಪಾಪ ಅವ್ನು ಫಾರಿನ್ಗೆ ಹೋಗ್ಬೇಕು ಅಂದ್ರೆ ನಾನು ದುಡ್ಡಿತ್ತಿಲ್ಲ.